ಇದೇ ಫೆಬ್ರವರಿ 7ರಿಂದ T20 ವಿಶ್ವಕಪ್ ಪಂದ್ಯಾವಳಿ ಆರಂಭವಾಗ್ತಿದೆ. ಈಗಾಗಲೇ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಾಂಪ್ರದಾಯಿಕ ನಮ್ಮ ಭಾರತದ ಬದ್ಧವೈರಿಯಾದಂಥ ಪಾಕಿಸ್ತಾನ ಇಂಡಿಯಾ ಟೀಮನ್ನು ಬಹಿಷ್ಕಾರ ಮಾಡಲಿಕ್ಕೆ ನಿರ್ಧಾರ ತೆಗೆದುಕೊಂಡಿದೆ. ಈ ಕುರಿತಂತೆ PCB ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. ಆದರೆ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿದೆ. ಆದ್ದರಿಂದ ಈ ಕುರಿತಂತೆ ಮಾತನಾಡಲಿಕ್ಕೆ ನಮಗೆ ಹುಬ್ಬಳ್ಳಿಯಲ್ಲಿ ಅನೇಕ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಮಾತನಾಡಿಸೋಣ. ಈಗ ಪಾಕಿಸ್ತಾನ ನಮ್ಮ ಇಂಡಿಯಾ ಟೀಮನ್ನು T20 ವರ್ಲ್ಡ್ ಕಪ್ನಿಂದ ಬಹಿಷ್ಕಾರ ಮಾಡ್ತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವ್ರಿಗೆ ಯಾವುದೇ ಥರ ಹಕ್ಕನೇ ಇಲ್ಲಲ್ವಾ ಬಹಿಷ್ಕಾರ ಮಾಡಲಿಕ್ಕೆ. ಏನು ಹಕ್ಕಿದೆ ಅಂತ ಅವರು ಬಹಿಷ್ಕಾರ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಪೊಸಿಷನ್ ಏನಿದೆ ಅವರಲ್ಲಿ ಕ್ರಿಕೆಟ್ ಇದರಲ್ಲಿ ಇಂಡಿಯಾದಕ್ಕೆ ಹೋಲಿಸಿದರೆ ಅವರು ಇದಕ್ಕೆ ಹೋಲಿಸಿದರೆ ಇಂಡಿಯಾದ ಒಂದು ಇದಕ್ಕೆ ಕಣಕ್ಕೂ ಸಮಯ ಇರಲಾರ್ದಂಥವ್ರು ಬಹಿಷ್ಕಾರ ಮಾಡ್ತಾರೆ ಅಂದರೆ ಅವರು ತಮ್ಮ ಇದಕ್ಕೆ ಏನು ಮಾಡ್ಕೋಬೇಕು, ಅವರು ಆತ್ಮ ವಿಮೋಚನೆ ಮಾಡ್ಕೋಬೇಕಾಗುತ್ತೆ. ಈಗ ನಮಗೆ ಇನ್ನೊಬ್ರು ಇದರ ಮಾತನ್ನ ನೀವು ಇಂಡಿಯಾ ಟೀಮನ್ನು ನಮ್ಮನ್ನು ಬಹಿಷ್ಕಾರ ಮಾಡ್ತಾರೆ. ಯಾಕಂದರೆ ಸಾಕಷ್ಟು ಹಿಂದ್ಗಡೆ ಬೇಕಾದ ಆಡಿದೆ, ಈಗ ಬೇಡ ಆಡ್ತಲ್ಲ. ಯಾವುದೋ ಒಂದು ದೇಶ ಸಪೋರ್ಟ್ ಮಾಡಲಿಕ್ಕೆ ಈ ರೀತಿ ನಿರ್ಧಾರ ತೆಗೆದುಕೊಳ್ತಾನೋ ಎಂಬ ಆರೋಪ ಕೇಳಿಬರ್ತದೆ. ಏನು ಹೇಳ್ತೀರಿ? ಸತತವಾಗಿ ಸೋಲುತ್ತಿರುವ ಪಾಕಿಸ್ತಾನ ಟೀಮ ಮತ್ತೊಮ್ಮೆ ಸೋಲಲು ಹೆದರಿ ಪಂದ್ಯವನ್ನು ಬಹಿಷ್ಕರಿಸುತ್ತಿದೆ. ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡುತ್ತಿರುವ ಪಾಕಿಸ್ತಾನ ಟೀಮ್ನಿಂದ ಹೊರಗೆ ಬೀಳಬೇಕು, ಅವರನ್ನು ಬಹಿಷ್ಕರಿಸಿ ಟೀಮ್ನಿಂದ ಹೊರಗೆ ಹಾಕಬೇಕು ಅಂತ ಯಶಸ್ವಿಯಲ್ಲಿ ವಿನಂತಿ. ನಮಗೆ ಇನ್ನೊಬ್ರು ಇದ್ದಾರೆ, ಮಾತನಾಡಿಸೋಣ. ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ಪ್ಲೇಯರ್ಗಳು ಏನು ಅನ್ನಿಸ್ತೀರಿ ಈ ರೀತಿ ಪಾಕಿಸ್ತಾನ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ? ಮೊದಲನೇದಾಗಿ ಪಾಕಿಸ್ತಾನನ ಆಡಿಸಲೇಬಾರ್ದಿತ್ತು ನಾವು. ಈಗ ಅವರು ಯಾವುದೋ ಒಂದು ದೇಶ ಅಥವಾ ಜಾತಿ ವಿಚಾರದಲ್ಲಿ ಕ್ರೀಡೆಗೆ ಅವಮಾನ ಮಾಡ್ತಾಯಿದ್ದಾರೆ. ಹೀಗಾಗಿ ICC ಅವರು ಇದಕ್ಕೆ ಖಡಕ್ಕಾಗಿ ಒಂದು ನಿರ್ಧಾರ ತಗೋಬೇಕು. ಅವರನ್ನು ಪೂರಾ ಕ್ರಿಕೆಟ್ನಿಂದ ಬ್ಯಾನ್ ಮಾಡಬೇಕಂತ ನಾನು ಬಯಸ್ತೇನೆ. ಪಾಕಿಸ್ತಾನ ತನ್ನ ಹಳೆ ಚಾಳಿನ ಮುರಿಸೋದು ಎಲ್ಲೋ ಒಂದು ಕಡೆ ಈ ಒಂದು ರೀತಿಯ ಬೇರೆ ಬೇರೆ ದೇಶಕ್ಕೆ ಸಪೋರ್ಟ್ ಮಾಡೋ ಮೂಲಕ ಈ ಒಂದು ಫ್ರೆಂಡ್ಲಿ ಆಗಿರ್ತಕ್ಕಂಥ ಯಾವುದೇ ರೀತಿಯ ವೈಷಮ್ಯ ಇರ್ತಕ್ಕಂಥ ಒಂದು ರೀತಿಯ ಆಟದಲ್ಲೂ ಸಹ ತನ್ನ ವೈರತ್ವನ ಇರತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಇನ್ನೊಬ್ರು ಇದ್ದಾರೆ. ಏನು ಹೇಳ್ತೀರಿ ಈ ರೀತಿ ಪಾಕಿಸ್ತಾನ ತನ್ನ ನಿರ್ಧಾರ ತೆಗೆದುಕೊಂಡಿದ್ದಾರೆ? ಸರ್, ಅದೊಂದು ನಾನು ಹೇಳಕ್ಕೆ ಬಯಸ್ತೀನಿ, ಹುಚ್ಚ ರಾಷ್ಟ್ರ ಅನ್ಬೋದು. ಅದು ನಮ್ಮ ಅಖಂಡ ಭಾರತದಲ್ಲಿ ಇತ್ತು. ಆದರೆ ಇಲ್ಲಿಂದ ಹೋಗಿ ಏನೂ ಮಾಡಲಿಲ್ಲ ಅವರು. ನಾನು ಅದೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಅವ್ರು ಏನು ಮಾಡೋಕ್ಕೂ ಆಗೋದಿಲ್ಲ. ಅವ್ರ ದೇಶದ ಪರಿಸ್ಥಿತಿಯೇ ಪೂರ ಹದಗೆಟ್ಟಿದೆ. ಸೊ ಅದನ್ನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಎಲ್ಲ ರೀತಿಯಿಂದ ನಾವು ಬಾಯ್ಕಾಟ್ ಅಂತ ಹೇಳೋಕ್ಕಿಂತ ಕಟ್ ಹಾಕಬೇಕು. ಅವ್ರದ್ದು ಹಕ್ಕೀಕತ್ತು ಅವ್ರಿಗೆ ಗೊತ್ತಾಗಿದೆ. ಸೊ ಅವರು ಬಾಂಗ್ಲಾದೇಶ್ ಕೂಡ ಅವ್ರದಿಂದನೇ ಹೊರಗೆ ಬಂದಿದ್ದು. ಈಸ್ಟ್ ಪಾಕಿಸ್ತಾನ ಇತ್ತದು. ಅವ್ರಿಗಾದರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ನಮ್ಮ ಇಂಡಿಯಾ ಅವ್ರಿಗೆ ಫ್ರೀಡಮ್ ಕೊಡ್ತು ಬಾಂಗ್ಲಾದೇಶಿಗೆ, ಅದನ್ನು ಅವರು ಸದುಪಯೋಗ ತಗೊಳ್ಳಿಲ್ಲ. ನಮ್ಮ ವಿರುದ್ಧವಾಗಿ ಎಲ್ಲ ಕುತಂತ್ರಗಳು ಮಾಡ್ತಾಯಿದ್ದಾರೆ. ಸೊ ನಾನು ಅದೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಈ ಥರ ನಡೆಯೋದಿಲ್ಲ. ಅದೇ ಕೂಟನೀತಿ ಅಂತಾರಲ್ಲ, ಅದರಲ್ಲಿ ನಾವು ಯಾವಾಗಲೂ ಜಯಶಾಲಿ ಆಗಿದ್ದೀವಿ. ಆಮೇಲೆ ಇದು ಕ್ರೀಡಾ ಇದರಲ್ಲಿ ಕ್ರೀಡಾ ಆಯ್ತು, ಯಾವುದೇ ರೀತಿಯಲ್ಲಿ ಅವ್ರಿಗೆ ಕಟ್ ಹಾಕಬೇಕು. ಬಾಂಗ್ಲಾದೇಶ ಆಯಿತು ಮತ್ತು ಪಾಕಿಸ್ತಾನ ಆಯಿತು. ಸೊ ನಾನು ಹೇಳೋದು ಅದೇ ಒಂದೇ, ನಮ್ಮದು ನಿಲುವು ಒಂದೇ. ಅವ್ರಿಗೆ ಒಂದೇ ಕಡೆ ಅಲ್ಲ, ಎಲ್ಲ ಕಡೆಯಿಂದ ಬೈಕಾಟ್ ಮಾಡಿ. ಅಂದರೆ ಅವ್ರಿಗೆ ಬುದ್ಧಿ ಬರೋದಿಲ್ಲ. ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಬಯಸ್ತೇನೆ, ಮತ್ತೇನಿಲ್ಲ. ಓಕೆ, ಇದು ಪಾಕಿಸ್ತಾನದ ಕುಟಿಲ ನೀತಿಯನ್ನು ಬಿಡಬೇಕು. ಯಾಕಂದರೆ ಒಂದೇಳೆ ಏನಾದರೂ ಪಾಕಿಸ್ತಾನ ಭಾರತದ ಪಂದ್ಯವನ್ನು ಬಹಿಷ್ಕರಿಸಿದ್ದೆ ಆದರೆ ICC ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂಬುದು ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ಹುಬ್ಬಳ್ಳಿ.